ನಮಸ್ಕಾರ ಸ್ನೇಹಿತರೆ, ನನ್ನ ಜೊತೆಗೆ ಮಂಜುನಾಥ್ ಸರ್ ಇದ್ದಾರೆ. ಅವರು ಕಾರ್ಮಿಕರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಪ್ರಮೋದ್ ವಾಹಿನಿಗೆ ಸ್ವಾಗತ. ನಿಮ್ಮ ವಾಹಿನಿಗೂ ನನ್ನ ಒಂದು ಧನ್ಯವಾದಗಳು. ಏನಪ್ಪಾ ಅಂತಂದ್ರೆ, ಈ ಅಧಿಕಾರಿಗಳು ಉದ್ಯೋಗಿಗಳನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಅವರು ಟ್ರೇಡ್ ಯೂನಿಯನ್ ಇರಲಿ, ಇನ್ನೊಂದು ಯೂನಿಯನ್ ಇರಲಿ, ಅವರೇ ಮಾಡ್ತಾ ಇದ್ದಾರೆ. ಉದ್ಯೋಗಿಗಳನ್ನ ಅವರೇ ಉದ್ದೇಶಪಟ್ಟು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿಸ್ತಾ ಇದ್ದಾರೆ. ಅದು ನ್ಯಾಯಾಲಯಕ್ಕೆ ಬಂದ್ರೆ ಅದು 5 ನಿಮಿಷ ಡಿಸೈಡ್ ಆಗ್ತದೆ. ಬಟ್ ನ್ಯಾಯಾಲಯಕ್ಕೆ ಬರ್ಲಿಕ್ಕೆ ಇವರು ಅವರೇ ನಮ್ಮನ್ನು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಬೀದಿಗೆ ಬಿಟ್ಬಿಟ್ಟಿರ್ತಾರೆ. ಅವರು ಸರ್ವಿಸ್ ಅಲ್ಲಿ ಇರ್ಬೇಕಾದ್ರೆ ಜೀವನ ಮಾಡೋದು ಕಷ್ಟ ಇರುತ್ತೆ. ಇನ್ನು ಅಂಥದ್ರೊಳಗೆ ನಂತರ ನಾವು ಏನ್ ಜೀವನ ಮಾಡ್ತಾನೆ ಅವನು, ಅದು ಕಷ್ಟ ಆಗ್ತದೆ. ಹಂಗೆ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಸರಿ ಅಂತೆ ಹೋರಾಡ್ಕೊಂಡು ಬಂದ್ರೆ ಈ ಲೇಬರ್ ಕೋರ್ಟಿಗೆ ಬರ್ತೀವಿ. ಲೇಬರ್ ಕೋರ್ಟ್ ಏನಾಗುತ್ತೆ, ಅವ್ರು ಅಯ್ಯೋ ನಮ್ಗೆ ಯಾಕಪ್ಪ ಬೇಡ ಅಂದ್ಬಿಟ್ಟು ತೆಗೆದು ಹೈಕೋರ್ಟ್ ಗೊತ್ತಾಗ್ತಾರೆ. ಹೈಕೋರ್ಟ್ ನಲ್ಲಿ ಏನಾಗುತ್ತೆ, ಅವ್ರು 10 ನಿಮಿಷ ಹೊಡೆದಾಕ್ತಾರೆ ಕೇಸ. ನ್ಯಾಯಾಲಯ ತಪ್ಪಿಲ್ಲ, ಬಟ್ ಅವ್ರ ಫೈಲ್ಸ್ ಎಲ್ಲ ಓದ್ತಾರೆ ನ್ಯಾಯಾಲಯದಲ್ಲಿ. ಆದ್ರೆ ಅಧಿಕಾರಿಗಳು ಮ್ಯಾನೇಜ್ಮೆಂಟ್ಗಳಲ್ಲಿ ಫೈಲ್ ಓದಲ್ಲ. ಅವರು ಅವ್ರದ್ದೇ ಮಾಡಿದಂತ ದಬ್ಬಾಳಿಕೆ ಆಗ್ತದೆ. ಟ್ರೇಡ್ ಯೂನಿಯನ್ ಲೀಡರ್ಸ್ಗಳು ಏನ್ ಮಾಡ್ತಾವ್ರೆ? ಟ್ರೇಡ್ ಯೂನಿಯನ್ಸ್ ಅವರೇ ಸಸ್ಪೆಂಡ್ ಡಿಸ್ಮಿಸ್ ಮಾಡಿಸ್ತಾ ಇರೋದು. ಅವರೇ ಟ್ರೇಡ್ ಯೂನಿಯನ್ನರೇ ಈ ಎದುರುಗಡೆ ಯೂನಿಯನ್ ಅನ್ನ ಅವರೇ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿಸ್ತಾ ಇದ್ದಾರೆ. ಅವರೇ ಮಾಡಿಸೋದು, ಅವರೇ ಕಂಪ್ಲೇಂಟ್ ಬರೆಯೋದು, ಅವರೇ ಎತ್ತಿ ಹಾಕೋದು. ಅವ್ರಿಗೆ ಏನಾದ್ರು ಒಬ್ಬರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಅನ್ಸಿದ್ರೆ ಇಬ್ಬರನ್ನ ಮಾಡಿ ಸರ್, ಆಮೇಲೆ ಒಬ್ಬನ ಒಳಗೆ ತಗೋತಾರೆ, ಇನ್ನೊಬ್ಬನ ಅಲ್ಲೇ ಬಿಟ್ಬಿಡ್ತಾರೆ. ಈ ತರ ಮಾಡ್ತಾರೆ. ಯೂನಿಯನ್ಗೆ ಅಂದ್ರೆ 30 ವರ್ಷ. ನಂದೇ ಕೇಸ್ ತಗೋತೀನಿ. ನಂದು 31 ವರ್ಷ ಆಯ್ತು, ರಿಟೈರ್ಡ್ ಆಗಿ 5 ವರ್ಷ ಆಯ್ತು. ಇವತ್ತು ಹೈಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಹೈಕೋರ್ಟ್ 31 ವರ್ಷ ಇಷ್ಟು ಅಲ್ಸಿದಲ್ಲ, ಎಷ್ಟು ನೋವಾಗ್ತದೆ. ಇದು ನನ್ನ ಉದ್ದೇಶ. ಆದ್ರಿಂದ ಅಧಿಕಾರಿಗಳಿಗೆ ಒಂದು ಪನಿಷ್ಮೆಂಟ್ ಆಗ್ಬೇಕು. ಅವರು ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರಿಗೊಂದು ಪನಿಷ್ಮೆಂಟ್ ಅಂತ ಆದ್ರೆ, ಈಗ ನ್ಯಾಯಾಲಯಗಳಲ್ಲಿ ನಿಜವಾಗ್ಲೂ ಹೇಳ್ತೇನೆ, ನ್ಯಾಯಾಲಯಗಳಲ್ಲಿ ಕೇಸ್ ಕಮ್ಮಿ ಆಗ್ಬೇಕು ಅಂತ ಆದ್ರೆ ನಿಜವಾಗ್ಲೂ ಯಾವ ಅಧಿಕಾರಿ ಸಸ್ಪೆಂಡ್ ಮಾಡಿರ್ತಾನೆ, ಡಿಸ್ಮಿಸ್ ಮಾಡಿರ್ತಾನೆ, ಅವ್ನು ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ಅವ್ನಿಗೊಂದು ಪನಿಷ್ಮೆಂಟ್ ಅವಾಯ್ಡ್ ಆಗ್ಬೇಕು. ಆಗ ನ್ಯಾಯಾಲಯದಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ನ್ಯಾಯಾಲಯಕ್ಕೆ ಫೈಲ್ ಬರ್ಲಿಕ್ಕೆ ಮುಂಚೆನೇ ಇವ್ರು ಹಾಳು ಮಾಡಾಕ್ಬಿಟ್ಟಿರ್ತಾರಲ್ಲ. ಅದು ನನ್ನ ಕಳಕಳಿ ಮನವಿ. ಇತ್ತೀಚೆಗೆ ಒಬ್ಬರು MLA ವಿಧಾನಸಭೆಯಲ್ಲಿ ಹೇಳ್ತಾ ಇದ್ದಾರೆ, ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಬೇಕಾದ್ರೆ ಕೋರ್ಟಿಂದ ಬರಲಿ ಅಂದರು. ಎಷ್ಟು ಉಡಾಲ್ಪೆ ಉತ್ತರ ಅದಲ್ವಾ? ಒಬ್ಬ ಮಿನಿಸ್ಟರ್ ಲೆವೆಲ್ನಲ್ಲಿ ಅವ್ರು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿದ ಎಂಪ್ಲಾಯೀಸ್ಗೆ ಈ ರೀತಿ ಆಗ್ತಾ ಇದೆ. ಅಂದರೆ ಯಾವುದೇ ವ್ಯಕ್ತಿನೇ ಸಸ್ಪೆಂಡು ಡಿಸ್ಮಿಸ್ ಮಾಡಿದ್ರೆ ಡೈರೆಕ್ಟ್ ಕೋರ್ಟಿಗೆ ಬರೋಂಥ ಅವಕಾಶ ಆಗಬೇಕು. ಅವ್ನ ಜೀವನನಾದ್ರು ಮಾಡ್ತಾರೆ. ಮಂಜುನಾಥ್ ಸರ್ ಹೇಳೋದೇನು ಅಂದರೆ, ನ್ಯಾಯಾಲಯಗಳಿಂದ ನ್ಯಾಯ ಸಿಗ್ತಾ ಇದೆ ಎಲ್ರಿಗೂ. ಆದರೆ ಮ್ಯಾನೇಜ್ಮೆಂಟು, ಟ್ರೇಡ್ ಯೂನಿಯನ್ ಲೀಡರ್ಸ್ಗಳು ಸೇರಿಕೊಂಡು ಕಾರ್ಮಿಕರಿಗೆ ಶೋಷಣೆ ಮಾಡ್ತಿದ್ದಾರೆ, ಅವ್ರನ್ನ ಗೊಳೋ ಅಂತ ಅಳಿಸ್ತಿದ್ದಾರೆ ಅನ್ನೋದು ಮಂಜುನಾಥ್ ಅವರ ಅಳಲು. ದಯವಿಟ್ಟು ಸರ್ಕಾರದವರು, ಲೇಬರ್ ಮಿನಿಸ್ಟ್ರಿ ಇರ್ಬೋದು, ನ್ಯಾಯಾಂಗದ ವ್ಯವಸ್ಥೆ ಇರ್ಬೋದು, ಈ ಕಡೆ ಗಮನ ಹರಿಸ್ಬಿಟ್ಟು ಆದಷ್ಟು ಕಾರ್ಮಿಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನಮ್ಮ ವಾಹಿನಿಯ ರಿಕ್ವೆಸ್ಟ್ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು ಸರ್. ಧನ್ಯವಾದ.